ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ರಿಲೀಸ್ಗೆ ಎಲ್ಲಾ ರೀತಿ ರೆಡಿಯಾಗಿದ್ದು ಸಿನಿಮಾ ಬಿಡುಗಡೆಗೆ ಇನ್ನೊಂದು ವಾರ ಬಾಕಿ ಇದೆ ಅಷ್ಟೇ. ತಮ್ಮ ಮಗಳನ್ನ ಚಿತ್ರರಂಗಕ್ಕೆ ಎಂಟ್ರಿ ಕೊಡಿಸ್ತಾ ಇದ್ದಾರೆ. ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡೋದಕ್ಕೂ ಮುನ್ನ ಸಿಂಗಿಂಗ್ ನಲ್ಲಿ ಹೆಚ್ಚು ಆಸಕ್ತಿಯನ್ನ ತೋರಿಸಿದ್ರು. ಹೀಗಾಗಿ ಸುದೀಪ್ ಕೂಡ ಮಗಳನ್ನ ಚಿತ್ರರಂಗಕ್ಕೆ ಗಾಯಕಿಯಾಗಿಯೇ ಪರಿಚಯಿಸಿದ್ದಾರೆ. ತಂದೆಯೇ ನಟಿಸಿರುವಂತಹ ಮಾರ್ಕ್ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೂ ಸಹ ಇದೀಗ ಎಂಟ್ರಿ ಕೊಟ್ಟಿದ್ದಾರೆ. ಸಾನ್ವಿ ಮಾರ್ಕ್ ಸಿನಿಮಾವನ್ನ ವಿತರಣೆ ಮಾಡ್ತಾ ಇರುವುದಕ್ಕೆ ಮುಂದಾಗಿರುವಂತದ್ದು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಇದೀಗ ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ರಿಲೀಸ್ಗೆ ಎಲ್ಲಾ ರೀತಿ ರೆಡಿಯಾಗಿದ್ದು ಸಿನಿಮಾ ಬಿಡುಗಡೆಗೆ ಇನ್ನೊಂದು ವಾರ ಬಾಕಿ ಇದೆ ಅಷ್ಟೇ. ಈಗಾಗಲೇ ಸುದೀಪ್ ಭರ್ಜರಿಯಾಗಿ ಪ್ರಚಾರವನ್ನ ಆರಂಭ ಮಾಡಿಕೊಂಡಿದ್ದು ಟಿವಿ ಹಾಗೂ ಯೂಟ್ಯೂಬ್ ಚಾನೆಲ್ಗಳಿಗೆ ಸಂದರ್ಶನಗಳನ್ನ ನೀಡ್ತಾ ಇರುವುದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ತಮ್ಮ ಮಗಳನ್ನ ಚಿತ್ರರಂಗಕ್ಕೆ ಎಂಟ್ರಿ ಕೊಡಿಸ್ತಾ ಇದ್ದಾರೆ. ಎಸ್, ಕಿಚ್ಚ ಸುದೀಪ್ ಪುತ್ರಿ ಸಾನ್ವಿ ಗಾಯಕಿಯಾಗಿ ಈಗಾಗಲೇ ಗುರುತಿಸಿಕೊಂಡಿದ್ದಾರೆ. ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡೋದಕ್ಕೂ ಮುನ್ನ ಸಿಂಗಿಂಗ್ ನಲ್ಲಿ ಹೆಚ್ಚು ಆಸಕ್ತಿಯನ್ನ ತೋರಿಸಿದ್ರು. ಹೀಗಾಗಿ ಸುದೀಪ್ ಕೂಡ ಮಗಳನ್ನ ಚಿತ್ರರಂಗಕ್ಕೆ ಗಾಯಕಿಯಾಗಿಯೇ ಪರಿಚಯಿಸಿದ್ದಾರೆ. ಇದಕ್ಕೂ ಮೊದಲು ತೆಲುಗು ಸಿನಿಮಾ ಮೂಲಕ ಸಿಂಗರ್ ಆಗಿ ಎಂಟ್ರಿ ಕೊಟ್ಟಂತಹ ಸಾನ್ವಿ ತೆಲುಗಿನ ನ್ಯಾಚುರಲ್ ಸ್ಟಾರ್ ನಾನಿ ನಟನೆಯ ಇಟ್ರಿ ಸಿನಿಮಾಗೆ ಒಂದು ಹಾಡನ್ನ ಆಡಿದ್ರು. ಈಗ ತಂದೆಯೇ ನಟಿಸಿರುವಂತಹ ಮಾರ್ಕ್ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೂ ಸಹ ಇದೀಗ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಂತ ಕೇವಲ ಗಾಯಕಿಯಾಗಿ ಅಷ್ಟೇ ಅಲ್ಲ, ಡಿಸ್ಟ್ರಿಬ್ಯೂಷನ್ ಕ್ಷೇತ್ರಕ್ಕೂ ಸಹ ಇದೀಗ ಸಾನ್ವಿ ಅವರು ಕಾಲಿಟ್ಟಿದ್ದಾರೆ. ಇನ್ನು ಸುದೀಪ್ ಪುತ್ರಿ ಸಾನ್ವಿ ಎಂಟ್ರಿ ಸ್ಯಾಂಡಲ್ವುಡ್ ನಲ್ಲಿ ಇದೀಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಮ್ಯಾಕ್ಸ್ ಸಿನಿಮಾ ಮೂಲಕ ಕಿಚ್ಚ ಸುದೀಪ್ ತಮ್ಮ ದಾಟಿಯನ್ನೇ ಬದಲಾಯಿಸ್ಕೊಂಡ್ ಬಿಟ್ಟಿದ್ದಾರೆ. ಕೇವಲ ಸಂಭಾವನೆ ತೆಗೆದುಕೊಂಡು ಸಿನಿಮಾ ಮಾಡ್ತಾ ಇಲ್ಲ, ಸಂಭಾವನೆ ಜೊತೆಗೆ ಅವರು ನಟಿಸುವಂತಹ ಸಿನಿಮಾದಲ್ಲಿ ಹೂಡಿಕೆ ಮಾಡಿ ಲಾಭವನ್ನು ಸಹ ಪಡ್ಕೋತಾ ಇದ್ದಾರೆ. ಈಗ ಅದರ ಜೊತೆಗೆ ಇನ್ನೊಂದು ಹೆಜ್ಜೆಯನ್ನು ಸಹ ಮುಂದಿಟ್ಟಿದ್ದಂತಹ ಸುದೀಪ್ ಫಿಲಂ ಡಿಸ್ಟ್ರಿಬ್ಯೂಷನ್ ಕ್ಷೇತ್ರಕ್ಕೂ ಸಹ ಕಾಲಿಟ್ಟಿದ್ದಾರೆ. ಸುದೀಪ್ ರವರ ಪುತ್ರಿ ಸಾನ್ವಿ ಹಾಗೂ ಪತ್ನಿ ಪ್ರಿಯಾ ಈ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದು ಸುಪ್ರಿಯಾನ್ವಿ ಪಿಕ್ಚರ್ ಸ್ಟುಡಿಯೋ ಮೂಲಕ ಸಾನ್ವಿ ಮಾರ್ಕ್ ಸಿನಿಮಾವನ್ನ ವಿತರಣೆ ಮಾಡ್ತಾ ಇರುವುದಕ್ಕೆ ಮುಂದಾಗಿರುವಂತದ್ದು. ಇದರೊಂದಿಗೆ KRJ ಸ್ಟುಡಿಯೋ ಸಹ ಕೈ ಜೋಡಿಸಿದ್ದು ಕರ್ನಾಟಕದಲ್ಲಿ KRJ ಜೊತೆಗೂಡಿ ವಿತರಣೆಯನ್ನ ಮಾಡ್ತಾ ಇದ್ದಾರೆ. ಇದು ಸಾನ್ವಿ ಸುದೀಪ್ ರವರ ಮೊದಲ ಹೆಜ್ಜೆ ಆಗಿದ್ದು ಮುಂದಿನ ದಿನಗಳಲ್ಲಿ ನಿರ್ಮಾಣಕ್ಕೂ ಸಹ ಕೈ ಹಾಕಿದ್ರೂ ಸಹ ಅಚ್ಚರಿಯನ್ನ ಪಡಬೇಕಾಗಿಲ್ಲ. ಇನ್ನು ಮಾರ್ಕ್ ಸಿನಿಮಾ ಸುಪ್ರಿಯಾನ್ವಿ ಪಿಕ್ಚರ್ ಸ್ಟುಡಿಯೋ ಮೂಲಕ ಸಾನ್ವಿ ವಿತರಣೆ ಮಾಡ್ತಾ ಇರುವಂತಹ ಮೊದಲ ಸಿನಿಮಾ ಆಗಿದೆ. ಇದರ ಹಿಂದೆನೆ ಸುದೀಪ್ ಅಕ್ಕನ ಮಗರಾದಂತಹ ಸಂಜಿತ್ ಸರೋವರ್ ನಟನೆಯ ಚೊಚ್ಚಲ ಸಿನಿಮಾ ಮ್ಯಾಂಗೋ ಪಚ್ಚಾ ರಿಲೀಸ್ಗೆ ರೆಡಿ ಆಗಿದೆ. ಮುಂದಿನ ತಿಂಗಳು ಅಂದ್ರೆ ಸಂಕ್ರಾಂತಿ ಸಮಯಕ್ಕೆ ಈ ಸಿನಿಮಾವು ಸಹ ಬಿಡುಗಡೆ ಆಗ್ತಾ ಇದ್ದು, ಈ ಸಿನಿಮಾವನ್ನು ಸಹ ಸಾನ್ವಿ ಸುದೀಪ್ ಮತ್ತೆ KRJ ಜೊತೆ ಸೇರ್ಕೊಂಡು ವಿತರಣೆ ಮಾಡುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಇನ್ನು ಸಾನ್ವಿ ಸುದೀಪ್ ರವರು PUC ಮುಗಿಸಿದ್ದಾರೆ ಅಷ್ಟೇ. ಅದಾದ ಬಳಿಕ ಉನ್ನತ ಶಿಕ್ಷಣದ ಕಡೆ ಗಮನ ಹರಿಸಿರ್ಲಿಲ್ಲ. ಅಲ್ಲಿಗೆ ಬಿಟ್ಟು ಹೈದರಾಬಾದ್ ನಲ್ಲಿ ಇರುವಂತಹ ಅನ್ನಪೂರ್ಣ ಸ್ಟುಡಿಯೋದಲ್ಲಿ ಅಭಿನಯದ ತರಬೇತಿಯ ಪಡೆದು ಅದರೊಂದಿಗೆ ಗಾಯನದ ಕಡೆಗೂ ಹೆಚ್ಚು ಗಮನ ಹರಿಸಿದ್ರು. ಈಗ ಸಿನಿಮಾದಲ್ಲಿ ಹಾಡುಗಾರಿಕೆ ಹಾಗೂ ವಿತರಣಾ ಕ್ಷೇತ್ರಕ್ಕೆ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಮುಂಬರುವಂತಹ ದಿನ ಸಾನ್ವಿ ಯಾವೆಲ್ಲ ಕ್ಷೇತ್ರಕ್ಕೆ ಕಾಲಿಡ್ತಾರೆ, ಏನೆಲ್ಲ ಬದಲಾವಣೆ ಮಾಡ್ಕೊಳ್ತಾರೆ ಅನ್ನೋದನ್ನ ಮಾತ್ರ ಕಾದ್ ನೋಡ್ಬೇಕಾಗಿದೆ. ಇನ್ನು ಇದೇ 25ನೇ ತಾರೀಕು ಮಾರ್ಕ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಅದು ಯಾವ ರೀತಿ ತಿರುವನ್ನ ಪಡ್ಕೊಳ್ಳುತ್ತೆ, ಬಾಕ್ಸ್ ಆಫೀಸ್ ನಲ್ಲಿ ಯಾವ ರೀತಿ ಧೂಳೆಪ್ಸುತ್ತೆ, ಇವೆಲ್ಲವನ್ನು ಸಹ 25ನೇ ತಾರೀಕುವರೆಗೂ ಕಾದ್ ನೋಡ್ಬೇಕಾಗತ್ತೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.